ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಯ ಜಿಡ್ಡು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇವೆ. ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇವತ್ತು ಹೋಮ ಹವನವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ತಿರುಪತಿ ದೇವಾಲಯದಲ್ಲಿ ಶುದ್ಧೀಕರಣದ ಕಾರ್ಯ ಏನಿತ್ತು ಅದು ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೇಗುಲ, ಲಡ್ಡು ತಯಾರಿಕಾ ಸ್ಥಳ, ಗೋದಾಮು ಎಲ್ಲ ಕಡೆಗಳಲ್ಲೂ ಕೂಡ ಅನ್ನಪ್ರಸಾದದ ಸ್ಥಳದಲ್ಲಿ ಶುದ್ಧೀಕರಣದ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಮಹಾಶಾಂತಿ ಹೋಮ, ವಾಸ್ತು ಹೋಮ ಕೂಡ ಪೂರೈಕೆ ಮಾಡಲಾಗಿದೆ. ಹೋಮದ ಬಳಿಕ ವಿವಿಧ ಸ್ಥಳಗಳಲ್ಲಿ ಸಂಪ್ರೋಕ್ಷಣೆ ಆಗಿರುವಂತಹದ್ದು ಗಂಜಲ, ಹಾಲು, ತುಪ್ಪ, ಸಗಣಿಯಿಂದ ಸಂಪ್ರೋಕ್ಷಣೆ ಮಾಡಲಾಗಿದೆ. ಹೋಮವನ್ನು ಮುಗಿಸಿ ದೇವಾಲಯದ ಸುತ್ತ ಸಂಪ್ರೋಕ್ಷಣೆಯನ್ನು ಮಾಡಿರುವಂಥದ್ದು. 2 ಆನೆಗಳ ಸಹಿತ ಅರ್ಚಕರಿಗೆ ಬೀಳ್ಕೊಡಲಾಗಿದೆ. ಟಿಟಿಡಿ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆಯವರೆಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ನಡೆದಿರುವಂಥದ್ದು. ಗೋಮೂತ್ರ, ಹಾಲು, ತುಪ್ಪ, ಸಗಣಿಯಿಂದ ಸಂಪ್ರೋಕ್ಷಣೆ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅರ್ಚಕರಿಗೆ ಬೀಳ್ಕೊಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಯ ಜಿಡ್ಡು ಬಳಕೆಯ ವಿಚಾರ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿತ್ತು. ಭಕ್ತರಲ್ಲಿರುವಂತಹ ಆತಂಕವನ್ನು ದೂರ ಮಾಡಲಿಕ್ಕೆ, ಅವರಲ್ಲಿರುವಂತಹ ಅಳಕನ್ನು ದೂರ ಮಾಡಲಿಕ್ಕೆ ಈ ರೀತಿಯ ಒಂದು ಮಹತ್ ಕಾರ್ಯಕ್ಕೂ ಕೂಡ ಮುಂದಾಗಲಾಗಿತ್ತು. ತಿಮ್ಮಪ್ಪನ ಸನ್ನಿಧಾನದ ಮೂಲೆ ಮೂಲೆಯಲ್ಲೂ ಕೂಡ ಶುದ್ಧೀಕರಣದ ಕಾರ್ಯ ಬೆಳಗ್ಗೆ 6 ಗಂಟೆಯಿಂದಲೇ ನಡೀತಾ ಇತ್ತು. ಈಗ ಆ ಎಲ್ಲ ಕಾರ್ಯವೂ ಕೂಡ ಮುಗಿದಿರುವಂಥದ್ದು. ಮಹಾಶಾಂತಿ ಹೋಮ ಮಾಡಿದರು, ವಾಸ್ತು ಹೋಮ ಮಾಡಿದರು. ಎಲ್ಲ ಹೋಮದ ಬಳಿಕ ವಿವಿಧ ಸ್ಥಳಗಳಲ್ಲಿ ಸಂಪ್ರೋಕ್ಷಣೆ ಮಾಡುವಂತಹ ಕೆಲಸ ಆಗಿದೆ. ಕಲಬೆರಕೆ, ಅಪವಿತ್ರ, ಗೊಂದಲಕ್ಕೆ ಕಿವಿಗೊಡದ ಭಕ್ತರು. ತಿಮ್ಮಪ್ಪನ ದರ್ಶನದ ಮಾದರಿಯಲ್ಲಿಯೇ ಲಡ್ಡುಗೆ ಉದ್ದವಾದಂತಹ ಸಾಲು. ಎಂದಿನಂತೆ ಲಡ್ಡು ಖರೀದಿಯ ಭರಾಟೆ ಜೋರಾಗಿದೆ. ನಂದಿನಿ ತುಪ್ಪದ ಬಳಿಕ ಮತ್ತಷ್ಟು ಸ್ವಾದಿಷ್ಟ ಗುಣಮಟ್ಟದ ಲಡ್ಡು ಈಗ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಸಿಗ್ತಾ ಇರುವಂಥದ್ದು. ಹಾಗಾಗಿಯೇ ಭಕ್ತರು ಮುಗಿಬೀಳ್ತಾ ಇದ್ದಾರೆ, ಲಡ್ಡು ಖರೀದಿಸ್ತಾ ಇದ್ದಾರೆ. ಲಡ್ಡು ಪ್ರಸಾದ ಕಲಬೆರಕೆ ಆಗಿ ತಿರುಪತಿ ದೇವಾಲಯ ಅಪವಿತ್ರ ಆಗಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಆದರೆ ಅದಕ್ಕೆ ತದ್ವಿರುದ್ಧ ಅನ್ನುವ ರೀತಿಯಲ್ಲಿ ಜನರು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ನಾವಿವತ್ತು ತಿರುಪತಿ ತಿರುಮಲದ ಲಡ್ಡು ಕೌಂಟರ್ ಬಳಿ ಇದ್ದೀವಿ. ಇಲ್ಲಿ ಲಡ್ಡು ಬೂಂದಿ ತಯಾರಿಕಾ ಕೇಂದ್ರ ಇದು. ಇದು ಪಕ್ಕದಲ್ಲಿ ಲಡ್ಡು ವಿತರಣಾ ಕೇಂದ್ರ ಇದು. ಅಂದರೆ ಬೂಂದಿ ತಯಾರಿಕಾ ಕೇಂದ್ರ ಮತ್ತು ಲಡ್ಡು ಕೇಂದ್ರಗಳು ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ತಯಾರಾಗುವ ಲಡ್ಡುಗೆ ವಿಶೇಷವಾದ ಸ್ಥಾನಮಾನ ಇದೆ. ಸಾಕಷ್ಟು 310 ವರ್ಷಗಳ ಇತಿಹಾಸ ಇರುವಂಥ ಲಡ್ಡು ಪ್ರಸಾದಕ್ಕೆ ಇತ್ತೀಚೆಗೆ ಅಷ್ಟೇ ಕೆಲ ಗೊಂದಲಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಲಬೆರಕೆಯಿಂದಾಗಿ ಹೀಗೆ ಆಗಿದೆ ಅನ್ನೋ ಒಂದು ವಾತಾವರಣ ಈಗಾಗಲೇ ಸದ್ಯಕ್ಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ಈಗಾಗಲೇ ಈ ಒಂದು ಲಡ್ಡು ಖರೀದಿ ಮಾಡೋದಕ್ಕೆ ಸಾಕಷ್ಟು ಜನರು ನಾ ಮುಂದು ಅಂತ ಮುಗಿಬೀಳ್ತಾ ಇರ್ತಕ್ಕಂಥ ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಯಾವ ರೀತಿ ಭಕ್ತರು ಮುಗಿಬೀಳ್ತಾರೋ ಅದೇ ರೀತಿ ಲಡ್ಡು ಖರೀದಿ ಮಾಡೋದು ಕೂಡ ಮುಗಿಬಿದ್ದಿರ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರು ಈ ಒಂದು ಲಡ್ಡು ಖರೀದಿ ಮಾಡಿ ನಮ್ಮ ಜೊತೆಗೆ ಮಾತಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲ ಲಡ್ಡು ಅದು ಮಿಕ್ಸ್ ಇದು ಮಿಕ್ಸ್ ಅಂತಾರೆ. ಅದಕ್ಕೆ ಏನಿಲ್ಲ, ಎಲ್ಲ ಚೇಂಜಸ್ ಆಗಿದೆ. ಲಡ್ಡು ಟೇಸ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ನಾವು ಬೆಂಗಳೂರಿಂದ BTM ಲಡ್ಡು ಚೆನ್ನಾಗಿದೆ. ಲಡ್ಡು ತಗೊಂಡಿದ್ದೀವಿ ಸರ್. ನಾವು ತೊಗೊಂಡಿದ್ದೀವಿ, ತಿಂದು ನೋಡ್ದು, ತುಂಬ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಮ್ಮ KMF ನಮಗೂ ಖುಷಿ ತಂದು ಸರ್. ಇವಾಗ ತುಂಬ ಚೆನ್ನಾಗಿದೆ ಸರ್. ನಮ್ಮ ಮೈಸೂರಿನ ನಂದಿನಿ ತುಪ್ಪ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬ ಖುಷಿಯ ವಿಚಾರ. ಮಧ್ಯ ಸ್ವಲ್ಪ ಬೇಜಾರಾಯಿತು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ನಂದಿನಿ ನಮ್ಮ ಹೆಮ್ಮೆ. ನಂದಿನಿ ತುಪ್ಪ, ನಂದಿನಿ ಲಾಡು ಚೆನ್ನಾಗಿದೆ ತಿರುಪತಿದು. ಹೀಗೆ ಭಕ್ತರು ಕೂಡ ಅದರಲ್ಲೂ ನಂದಿನಿ ಲಡ್ಡು ತಯಾರಿಕೆಯಲ್ಲಿ ನಂದಿನಿಯ KMF ತುಪ್ಪವನ್ನು ಬಳಸ್ತಾರೆ ಅನ್ನುವಂಥದ್ದು. ಜೊತೆಗೆ ಅದರ ಸ್ವಾದಿಷ್ಟ ಹಾಗೂ ಅದರ ಗಮ್ಮಲು ಸಾಕಷ್ಟು ಲಡ್ಡು ಪ್ರಿಯರಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಅದರಂತೆ ಸಾಕಷ್ಟು ಜನರು ಸರತಿ ಸಾಲಿನಲ್ಲಿ ನಿಂತು ನಾ ಮುಂದು ಅಂತ ಲಡ್ಡು ಖರೀದಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವುದೇ ಗೊಂದಲಗಳಿಗೆ ದಾರಿ ಮಾಡಿಕೊಡದೆ ಈಗಾಗಲೇ ಲಡ್ಡು ಖರೀದಿ ಮಾಡೋದಕ್ಕೆ ಜನರು ಮುಗಿಬೀಳ್ತಾ ಇರ್ತಕ್ಕಂಥದ್ದು. ಭಕ್ತರು ತಿಮ್ಮಪ್ಪನ ದರ್ಶನ ಪಡೆದ ಬಳಿಕ ಲಡ್ಡು ಖರೀದಿ ಮಾಡೋದಕ್ಕೆ ಈಗಾಗಲೇ ದೇವರ ದರ್ಶನದಷ್ಟೇ ಲಡ್ಡು ಖರೀದಿ ಮಾಡೋದಕ್ಕೆ ಕೂಡ ಭಕ್ತರು ಮುಗಿಬೀಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ತಿಮ್ಮಪ್ಪನ ಲಡ್ಡು ಖರೀದಿ ಅಂದರೆ ಕಲಬೆರಕೆ ಆಗಿದೆ ಅನ್ನೋ ಒಂದು ಗೊಂದಲ, ಜೊತೆಗೆ ಅಪವಿತ್ರ ಆಗಿದೆ ದೇವಾಲಯ ಅನ್ನೋ ಒಂದು ಗೊಂದಲಗಳ ಮಧ್ಯೆ ಲಡ್ಡು ಖರೀದಿಗೆ ಸಾಕಷ್ಟು ಜನರು ಮುಂದಾಗಿದ್ದಾರೆ. ಜೊತೆಗೆ ನಾ ಮುಂದು ಅಂತ ಲಡ್ಡು ಖರೀದಿ ಮಾಡ್ತಾ ಇದ್ದಾರೆ. ಲಡ್ಡುವನ್ನು ತಿಂದು ಖುಷಿ ಪಡ್ತಾ ಇದ್ದಾರೆ ಅನ್ನೋಂಥದ್ದು ವಿಶೇಷ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ತಿರುಮಲ. ಲಡ್ಡು ಬರೀ ಸಿಹಿ ಪದಾರ್ಥವಲ್ಲ, ಇದು ಭಕ್ತಿ ಭಾವದ ಸಂಕೇತ.
ಈಗಾಗಿರುವಂತಹ ಎಡವಟ್ಟೆ ಸಾಕು, ಮುಂದಿನ ದಿನಗಳಲ್ಲಿ ಈ ರೀತಿಯ ಎಡವಟ್ಟುಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಷ್ಟೇ. ಭಕ್ತರು ಯಾರು ಏನೇ ಹೇಳಿದ್ರು ಕೂಡ ಲಡ್ಡು ಖರೀದಿ ಮಾಡಲಿಕ್ಕೆ ಮುಗಿಬೀಳ್ತಾ ಇರುವಂಥದ್ದು, ತಿಮ್ಮಪ್ಪನ ದರ್ಶನಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕಲಬೆರಕೆ, ಅಪವಿತ್ರ, ಈ ಗೊಂದಲಗಳಿಗೆ ಕಿವಿ ಕೊಟ್ಟಿಲ್ಲ ಭಕ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈ ನಂದಿನಿ ತುಪ್ಪವನ್ನು ಲಡ್ಡು ಬಳಕೆಗೆ ಬಳಸ್ತಾ ಇರುವಂಥದ್ದು ಕನ್ನಡಿಗರ ಹೆಮ್ಮೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪ್ರೋಕ್ಷಣೆ ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ತಿಮ್ಮಪ್ಪನ ಪ್ರಸಾದ ಲಡ್ಡುವನ್ನು ಖರೀದಿ ಮಾಡಲಿಕ್ಕೆ ಭಕ್ತರು ಮುಗಿಬಿದ್ದಿರುವಂಥದ್ದು. ಯಾರು ಏನೇ ಹೇಳಿದ್ರು ಕೂಡ ನಮಗೆ ತಿಮ್ಮಪ್ಪನ ಪ್ರಸಾದವೇ ಶ್ರೇಷ್ಠ, ಅದರಲ್ಲೂ ನಂದಿನಿ ತುಪ್ಪ ಬಳಕೆ ಮಾಡ್ತಾ ಇರೋದು ಇನ್ನೂ ಸಂತಸದ ಸುದ್ದಿ ಅಂಥೇಳಿ కన్నడిగరు కూడా మాట్లాడతారు అంతది. భక్తుల వల్ల కావచ్చు ఆచార్యుల వల్ల కావచ్చు మరి ఇతరమైనటువంటి వల్ల కావచ్చు, ఇవి ఊహించడానికి అలవి కానటువంటివి. వాటన్నిటినీ కూడా ద్రవ్యహీనం, అలాగే సరైనటువంటి ద్రవ్యం రాకపోవటం కానీ వీటన్నిటికీ కూడా సంబంధించి ఒక విశేషమైనటువంటి క్రతువు పవిత్రోత్సవం అని చేస్తాం. అది మనకి ఆగస్టు 17వ తేదీలో పూర్తయింది. దానికి ముందుగా ఈ వార్త వినటం, మరి అక్కడ ఉన్నటువంటి నెయ్యినంతా కూడా తొలగించి మంచి నెయ్యిని మనం తీసుకొచ్చి స్వామివారి ప్రసాదాలు చేయటానికి యాజమాన్యం అంతా కూడా సిద్ధం చేసింది. అయితే ఈ కార్యక్రమంలో ఎక్కడైనా భక్తుల యందు అపోహ ఎక్కడైనా ఉన్నదేమో, ఆ ప్రాంతమంతా కూడా ఒకసారి శుద్ధి చేస్తే బాగుంటుంది. స్వామివారికి అది మొత్తం కూడా యావత్ ప్రపంచమంతా కూడా